ಆದ್ರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಒಳ್ಳೆ ಕೆಟ್ಟತನಕ್ಕೆ ನೀನು ಸೋತೋಗ್ಬೇಡ. ಯಾರೋ ಒಂದ್ ಮಾತಂದ್ರು ಸೋತೋಗ್ಬಿಟ್ಟೆ, ಯಾರೋ ಒಂದಂದ್ರು ಪ್ರಾರ್ಥನೆ ಬಿಟ್ಬಿಟ್ಟೆ, ಯಾರೋ ಒಂದಂದ್ರು ಏನೋ ಒಂದಾಯ್ತು. ದೇವರ ವಾಕ್ಯ ಹೇಳ್ತದೆ, ನೀ ಸೋಲುವವರಿಗೆ ದೇವ್ರು ಇಷ್ಟಪಡಲ್ಲ. ಕ್ರೈಸ್ತ ಜೀವಿತ ಅಂದ್ರೆ, ದೇವರ ಮಕ್ಕಳಂದ್ರೆ ಸೋಲನ ಒಪ್ಕೊಳ್ಳೋದಲ್ಲ, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋದು. ಹಲ್ಲೆಲೂಯಾ. ಅನೇಕರು ಚರ್ಚಿಗೆ ಬರಲ್ಲ, ಬೇರೆ ಗಂಡ ಕಳಿಸ್ಬಿಡೋದು, ಹೋಗ್ರಿ ನೀವೇ, ಯಾಕೆ ಬಾರೆ ಇಲ್ರಿ ಈ ವಾರ. ಅವ್ನ್ ಗೊತ್ತಿರ್ತದೆ ಏನೋ ಒಂದು ಬೇಜಾರಾಗಿರ್ತ ಚರ್ಚಲ್ಲಿ, ಇಲ್ಲ ಗಂಡ ಹೆಂಡತಿ ಕಳ್ಸ್ಕೊಡೋದು, ಮಕ್ಕಳು ಕಳ್ಸ್ಕೊಡೋದು, ಬರಕಿಲ್ಲ, ಏನೋ ಒಂದು ಬೇಜಾರು ಮನಸ್ಸಲ್ಲಿ. ಕೆಟ್ಟತನನೇ ಕ್ಯಾರಿ ಮಾಡಬೇಡ, ಕೆಟ್ಟತನನ ಒತ್ಕೊಂಡು ಹೋಗ್ಬಾರ್ದು. ಹೌದಲ್ವಾ? ಯಾಕಂದ್ರೆ ನಾವ್ ಯಾರು ನೀತಿವಂತರಲ್ಲ. ಆದ್ರೆ ಎಷ್ಟೋ ತಪ್ಪುಗಳನ್ನ ಪರಲೋಕ ತಂದೆ ಕ್ಷಮಿಸ್ಬಿಟ್ಟ. ನಾವು ಕ್ಷಮಿಸ್ಬಿಟ್ಟು ನಮ್ಮ ಹೃದಯ ಕಳವಳದಿಂದ ಸಾಕಮ್ಮರ ಅಲ್ವಾ? ಸಾಕಮ್ಮ. ಯಾರ ಬಗ್ಗೆ ಕಳವಳ ಇಲ್ಲಪ್ಪ, ಎಲ್ಲರಿಗಾಗಿ ನಾನು ಸ್ತೋತ್ರ ಹೇಳುವೆ. ಸೊಸೆ ಬಗ್ಗೆ, ಅಳಿನ ಬಗ್ಗೆ, ಅತ್ತೆ ಬಗ್ಗೆ, ಅವನ ಬಗ್ಗೆ, ಅಮ್ಮನ ಬಗ್ಗೆ, ಚರ್ಚೆ ಬಗ್ಗೆ, ಪಾಸ್ಟರ್ ಬಗ್ಗೆ ಕಳವಳ ಎಲ್ಲಪ್ಪ. ನನ್ನ ಹೃದಯ ಖಾಲಿ ಆಗೈತೆ, ಹ್ಯಾಪಿ ಆಗೈತೆ, ಸ್ತೋತ್ರ, ಹಲ್ಲೆಲೂಯಾ. ಅರ್ಥ ಇದ್ರ? ಆದ್ರೆ ಒಂದು ಏನಂದ್ರೆ, ಆತ್ಮಿಕರು ಅಂತ ಹೇಳ್ಕೊತಾರೆ, ದೇವ್ರ ಮಕ್ಕಳು ಅಂತ ಹೇಳ್ಕೊತಾರೆ, ಚರ್ಚ್ ಅಂತ ಹೇಳ್ಕೊತಾರೆ, ಆದ್ರೂ ಕೂಡ ಇನ್ನೂ ವರ್ಷಗಟ್ಲೆ ವಿಷಯಗಳು ಇನ್ನೂ ಇಟ್ಕೊಂಡ್ ಕೂತಿರ್ತಾವ ಮನ್ಸಲ್ಲಿ. ಕೆಲವ್ರು ಹೇಳುವಾಗ ನನಗೆ ಆಶ್ಚರ್ಯ, ಇದೆ ಅಂತ ಸೈತಾನ್ ಬುದ್ಧಿ, ನೋಡಕ್ ಹಿಂಗವೇ, ನಾವೇ ಬರ್ಬಿಟ್ಟಿವಿ, ನಾವ್ ಹೇಳಿದ ಉದ್ದೇಶನ ಇವ್ರೇನು ಏನ್ ಸಾಧಿಸ್ತಾ ಇದಾರಲ್ಲ. ಕೆಲವರು ನಿಜವಾಗ್ಲೂ ಹೇಳ್ತೀನಿ, ನಮ್ ಲೀಡರ್ಗಳಲ್ಲೂ ಅವ್ರೆ ಇಂಥ ಗುಣ ಇರೋರು. ಏನ್ ಮಾಡ್ತೇವ, ವಿಶ್ವಾಸಿನೂ ಇದ್ದಾರೆ. ಆದ್ರೆ ನಾವು ಒಂದೇ ಹೇಳ, ಯಾರ ಬಗ್ಗೆ ಟೆನ್ಷನ್ನು ತಗೊಳಲ್ಲ. ಯಾಕೆ ಗೊತ್ತಾ? ದೇವರ ಒಳ್ಳೆತನ ಯಾವಾಗ ಮರಿತೀವಿ ಗೊತ್ತಾ ನಾವು? ಎರಡನೇದಾಗಿ, ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಾಗ ದೇವರ ಒಳ್ಳೆತನ ಅಂತ ಆಗಲ್ಲ. ಕೆಲವರು ಹೀಗಿರ್ತಾರೆ, ಏನಂತ ಗೊತ್ತಾ? ಒಬ್ಬ ದೇವ ಮನುಷ್ಯರು ಈ ರೀತಿಯಾಗಿ ಹೇಳಿದ್ದಾರೆ. ಎರಡು ವಿಷಯ ನಿಮ್ಮ ಮುಂದೆ ಹೇಳ್ತೀನಿ. ಒಂದು, ಡಬ್ಬಿ ಎಂಬ ಭಾಷಾಂತರಗಾರರು ಹೀಗೆ ಹೇಳ್ತಾರೆ, ನನ್ನ ಕೆಟ್ಟ ಭಾವ ಉದ್ವೇಗವು ನಿನ್ನ ಒಳ್ಳೆತನವನ್ನ ಕೆಡಿಸ್ತೈತೆ ಅಂದ್ರೆ ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತೈತೆ ಅನ್ನೋದಾದ್ರೆ, ನೀನು ಕೆಟ್ಟದ್ದು ನಿನ್ನನ್ನ ಜಯಿಸ್ತು ಅಂತ ಅರ್ಥ ಅಂತ ಹೇಳ್ತಾನೆ. ಅರ್ಥ ಆಗಿಲ್ವಾ? ನನ್ನ ಕೆಟ್ಟ ಭಾವ ಅಂದ್ರೆ ಉದ್ವೇಗತ್ವವು, ಸ್ವಭಾವವು ನಿನ್ನ ಮನಸ್ಸಿನೊಳಗಡೆ ಬದಲಾವಣೆ ತರ್ತೈತೆ ಅನ್ನೋದಾದ್ರೆ, ಕೆಟ್ಟದ್ದು ಜಯಿಸ್ತೈತೆ ನಿನ್ನ ಒಳಗಡೆ ಅಂತ ಅರ್ಥ. ಅರ್ಥ ಆಗಿಲ್ವಾ? ಈಗ ಅಣ್ಣಪ್ಪನ ಸ್ವಭಾವ ನನ್ನ ಕೋಪ ಬರೆಸೋದು, ಕೋಪ ಬರಸ್ತ, ಅವನ್ ಸ್ವಭಾವ. ನನ್ನ ಸ್ವಭಾವ ಏನು? ಆಯ್ತು ಬಿಡು, ನೋಡ್ಕೊಳ್ಳ ಬಿಡ, ಆಯ್ತು ಬಿಡು. ಅರ್ಥ ಇದೈತಾ? ಅವ್ನ್ ಕೋಪ ಮಾಡ್ಕೊಂಡ ನನಗೇನೋ ಅಂದ್ಬಿಟ್ಟಿದೆ, ಅಣ್ಣಪ್ಪ ಯಾಕೆ ಏನೋ ಅಂದ್ರೆ, ಅವನೊಳಗಡೆ ಇರೋ ಸ್ವಭಾವ ನನ್ನ ಒಳಗಡೆ ಏನ್ ಮಾಡ್ತು, ಪರಿಣಾಮ ಬೀರಿ ನನ್ನಲ್ಲಿ ಆ ಕೆಟ್ಟತನ ಜಯಿಸ್ತು. ಏನ್ ಮಾಡ್ತು? ನನಗೆ ಕೋಪ ಬರಸ್ತಾ, ಆ ಕೋಪ ನನ್ನ ಒಳಗಡೆ ಜಯ ಸಾಧಿಸ್ತು. ನನ್ನನ್ನು ಕೂಡ ರಿಯಾಕ್ಷನ್ ಮಾಡಂಗೆ, ಅಂದ್ರೆ ಕೋಪಕ್ಕೆ ಪ್ರತಿಕೋಪವಾಗಿ ಪ್ರತಿಯಾಗಿ ಬೈಯಕ್ಕೆ ನನ್ನನ್ನು ಪ್ರಚೋದಿಸ್ತು. ಹೌದಲ್ವಾ? ಹಾಗಾದ್ರೆ ಡಬ್ಬಿ ಅನ್ನೊಬ್ಬ ದೇವ ಮನುಷ್ಯ ಹೇಳ್ತಾನೆ, ನನ್ನ ಕೆಟ್ಟ ಭಾವೈಕ್ಯವು ನಿನ್ನ ಮನಸ್ಸಿನಲ್ಲಿ ಗುಣಗಳನ್ನ ಬದಲಾಯಿಸೋದಾದ್ರೆ, ನಿನ್ನೊಳಗಡೆ ಕೆಟ್ಟದ್ದೇ ಗೆಲ್ತು, ನೀನು ಒಳ್ಳೆತನ ಗೆಲ್ಲಿಲ್ಲ. ಅರ್ಥ ಆಯ್ತಾ? ಪಕ್ಕದಲ್ಲಿರೋರ್ ಸ್ವಭಾವ ಏನು? ಮಾತನಾಡದೆ. ಅವ್ರ ಸ್ವಭಾವ ಏನು? ಚೀಟ ಹೇಳದೆ. ಅವ್ರ ಸ್ವಭಾವ ಏನು? ಮುನ್ಸ್ಕೊಳ್ಳದೆ. ಅವ್ರ ಸ್ವಭಾವ ಏನು? ಇಲ್ದದಿಲ್ಲದು ಕಾಗೆ ಪುಕ್ಕ ಹಾಕಿತೀನಿ ಆರ್ಸದೆ. ಅವ್ರದ್ದು ಇಲ್ದದಿಲ್ಲದು ಹೇಳದೆ ಇರೋದು. ಅವ್ರ ಸ್ವಭಾವ ಏನು? ಇರೋದು ನೇರವಾಗಿ ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ಲ ಅವ್ರಿಗೆ, ನೇರವಾಗಿ ಹೇಳ್ಬೇಕನ್ನೋದು ಅವ್ರ ಸ್ವಭಾವ.
ನಿನ್ ಸ್ವಭಾವ ಏನು? ದೇವ್ರ ಮಗಳಾಗಿ, ದೇವ್ರ ಮಗನಾಗಿ ಆ ಒಳ್ಳೆತನ, ಆ ಕೆಟ್ಟತನನ ಒಳ್ಳೆತನದಿಂದ ಸೋಲಿಸೋದು ನಿನ್ ಸ್ವಭಾವ ಆಗಿರ್ಬೇಕು. ಹೌದಲ್ವಾ? ಎರಡನೇದಾಗಿ ಇನ್ನೊಬ್ಬ ದೇವ ಮನುಷ್ಯ, ಅವರ ಹೆಸರು ಬಂದಿದ್ದೇನೆ, ಜಾರ್ಜ್ ವಾಷಿಂಗ್ಟನ್ ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾನೆ? ಮತ್ತೊಬ್ಬನು ನನ್ನ ಜೀವನದಲ್ಲಿ ಪ್ರವೇಶಿಸಲು ನಾನು ಬಿಡುವುದಿಲ್ಲ, ಮತ್ತೊಬ್ರು ನನ್ನ ಜೀವನದೊಳಗಡೆ ಪ್ರವೇಶ ಆಗಕ್ಕೆ ಬಿಡಲ್ಲ. ಎರಡನೇ ಸಬ್ಜೆಕ್ಟ್ ಇದು. ಅರ್ಥ ಇದೈತಾ ನಾನು ಮಾತಾಡೋದು? ಅಂದ್ರೆ ಕೆಲವರಿಗೆ ತಾವ್ ಯಾರು ಅನ್ನೋದೇ ಮರ್ತೋಗಿರ್ತಾರೆ, ತಮ್ಮ ತೀರ್ಮಾನ ಏನು ಅನ್ನೋದೇ ಗೊತ್ತಿರಲ್ಲ, ತಾವ್ ಯಾರು ಅನ್ನೋದೇ ಗೊತ್ತಿರಲ್ಲ. ಏನಾರ ಕೇಳ್ಬೇಕಂದ್ರೆ ಮತ್ತೊಬ್ರಿಗೆ ಸರಿನಾ ಇದು, ಈತ ಹಿಂಗ್ ಮಾಡಿದ್ರೆ ಸರಿನಾ, ಹಂಗ್ ಮಾಡೋಣ ಹಿಂಗ್ ಮಾಡೋಣ, ಬೇರೆಯವ್ರ ಮೇಲೆ ಕೇಳೋದು, ಅಭಿಪ್ರಾಯಗಳು ಬೇರೆಯವ್ರ ಮೇಲೆ ಹಾಕ್ಕೊಳ್ಳೋದು. ಅರ್ಥ ಆಯ್ತಾ? ಅವ್ರು ಹಂಗಂದ್ಬಿಟ್ರು, ಈ ಸರಿಲ್ಲ ಅಂತ, ಇವ್ರು ಹಿಂಗ್ ಮಾಡು ಅಂದ್ರು, ಹಂಗ್ ಮಾಡು ಅಂದ್ರು, ಹಿಂಗ್ ಮಾಡು ಅಂದ್ರು. ನಿನ್ ಹೋಗಿದ್ದಿ, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಎಲ್ಲ ಹೇಳಿದ್ರು, ಎಲ್ಲಾರ ಯೋಚನೆ ನೀನ್ ಒಳಗಡೆ ಬಿಟ್ಕೊಬಿಟ್ಟಿದ್ದಿ. ನಿನ್ನ ಯೋಚನೆ ಏನು? ನಿನ್ ತೀರ್ಮಾನ ಏನು? ನಿನ್ಗೂ ದೇವ್ರಿಗಿರುವಂತ ಸಂಬಂಧದ ತೀರ್ಮಾನ ಏನು? ಕೆಲವು ಸಾರಿ ಹೇಳ್ತಾರಲ್ವಾ, ಅವ್ರು ಹಂಗಂದ್ರು, ಸರಿ ಸರಿ ಸರಿ, ಆ ಸಿಸ್ಟರ್ ಮಾತಾಡಿದ್ದು ಓಕೆ, ಆ ಬ್ರದರ್ ಮಾತಾಡಿದ್ದು ಓಕೆ, ನಿನ್ ಗಂಡ ಮಾತಾಡಿದ್ದು ಓಕೆ, ನೀನ್ ಹೆಂಡತಿ ಎಲ್ಲರೂ ನಿನ್ನ ಡಿಸಿಷನ್ ಏನು? ನಾನೇನ್ ಡಿಸಿಷನ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ, ಎಲ್ಲ ತುಂಬ್ಕೊಂಡ್ಬಿಟ್ಟಿದೀನಿ. ಹೆಂಗೆ ಅಂದ್ರೆ ಕಿಟಕಿ ಬಾಗ್ಲೆಲ್ಲ ತೆಗ್ದಿಟ್ಟಂಗೆ, ಎಲ್ಲ ಓಪನ್ ಓಪನ್, ತಮ್ದನ್ನೋದೇನಿಲ್ಲ. ಆದ್ರೆ ದೇವ ಮನುಷ್ಯನಾದ ಜಾರ್ಜ್ ವಾಷಿಂಗ್ಟನ್ ಅವರು ಹೇಳ್ತಾರೆ, ಮತ್ತೊಬ್ಬನು ನನ್ನ ಜೀವನದಲ್ಲಿ ಪ್ರವೇಶಿಸಲು ನಾನು ಬಿಡುವುದಿಲ್ಲ. ಅಂದ್ರೆ ಬೇರೆಯವರು ನನ್ನ ಡಿಸಿಷನ್ ನಾನು ಯೋಚನೆ ಮಾಡಿ ಡಿಸಿಷನ್ ಮಾಡ್ತೀನಿ. ನಾನು ಡಿಸಿಷನ್ ಮಾಡುವಾಗ, ನಾನು ನಿರ್ಧಾರ ತಗೊಳ್ಳುವಾಗ, ನಾನು ಸರಿ ತಪ್ಪು ನಾನು ದೇವ್ರ ಮುಂದೆ ಕುತ್ಕೊಂಡು ಸರಿಯಾಗಿ ಯೋಚನೆ ಮಾಡಿ ತಗೋತೀನಿ. ಅದು ತಪ್ಪು ಸರಿ ಅಂತ ಹೇಳಿ ಅಥವಾ ನನ್ನ ಗಲಿಬಿಲಿಗೊಳಿಸಕ್ಕೆ, ನನ್ನ ಮಾರ್ಗವನ್ನ ತಪ್ಪಾಗಿ ನಡ್ಸಕ್ಕೆ ಮತ್ತೊಬ್ಬ ನಾನು ಬಿಟ್ಕೊಳ್ಳಲ್ಲ. ನನ್ನ ಮನಸ್ಸೊಳಗಡೆ ನಾವ ಹಂಗ ಊರ್ ಬಾಗ್ಲೆ ತೆರೆದೇ ಇಟ್ಕೊಳಂಗೆ, ಕಣ್ಣು ಮೂಗು ಕಿವಿ ಎಲ್ಲ ತಕೊಂಡಿರ್ತೀವಿ. ನೀನು ಹೇಳು, ನೀನು ಹೇಳು, ನೀನು ಹೇಳು, ನೀನು ಹೇಳು, ನೀನು ಹೇಳು, ಎಲ್ಲ ಅರ್ಧ ಕೇಳ್ಕ ಕೂತ್ಕೊಂಡಿದ್ದೆ. ನೀನೆಲ್ಲ ಹೊರಟದೆ, ನೀನ್ ಕಳ್ದೆ ಹೋಗ್ಬಿಟ್ಟೆ, ನೀನ್ ಭೂಮಿ ಮೇಲೆ ಇಲ್ಲ ಪರಲೋಕಕ್ಕೆ ಹೋಗ್ಬಿಟ್ಟಿದ್ದೀರೋ ಗೊತ್ತಿಲ್ಲ. ಅರ್ಥ ಐತೈತಾ ನನ್ನ ಮಾತು? ಅರ್ಥ ಐತೈತಾ? ಕೆಲವ್ರ ಸ್ವಭಾವ ಏನ್ ಗೊತ್ತಾ, ಎಲ್ಲಾರ್ಸು ಕೇಳ್ತಾರೆ, ಹಿಂಗ್ ಮಾಡ್ಬೇಕು ಅಂತಿದ್ದೀನಿ, ಏನ್ ಮಾಡದ ಏನ್ ಮಾಡದ ಇಲ್ಲಿಂದ ಅಲ್ಲಿ ಗಂಟೆ ಕೇಳ್ಕೊಂಡು ಹೋಗ್ತಾರೆ, ಕಡೆಗೆ ಫಾಸ್ಟ್ ತಗೋ ಬರ್ತಾರೆ, ಹೇಳಿದ್ ಯಾವ್ದು ಮಾಡಲ್ಲ, ತಮ್ಗೇನ್ ಅನಿಸ್ತದ ಅದೇ ಮಾಡಿರ್ತಾರೆ, ತಮ್ಗೆ ಯಾವ್ದು ಚೆನ್ನಾಗಿ ಅನಿಸಿರ್ತದ ಅದೇ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರ್ತದ ಆಲ್ರೆಡಿ ಇದೇ ಮಾಡ್ಬೇಕಂತ. ಆದ್ರೂ ಒಂದ್ ಮಾತು ಕೇಳೋದು ಹೋಗಿ ಏನ್ ಅನ್ಕೋತಾರ ಅಂತ. ಇಲ್ಲ, ನಾವು ಬುದ್ಧಿವಂತರನ್ನ ತೋರ್ಸ್ಕೊಳಕ್ಕೆ ಇವ್ರೇನಂತಾರೆ, ಇವ್ರೇನಂತಾರೆ, ಅವ್ರೆಲ್ಲರಿಗಿಂತ ನಾನು ಬೆಸ್ಟ್ ಆಗಿರ್ಬೇಕಲ್ಲ, ಅದಕ್ಕೆ ಅವ್ರಿಗೆಲ್ಲರಿಗೂ ಒಂದ್ ಮಾತು ಕೇಳ್ಕೊಂಡ್ ಬಂದ್ಬೋಣ. ಕಡೆದಾಗಿ ನನಗೇನ್ ಅನಿಸ್ತದ ಅದೇ ಮಾಡುವಾಗ, ಚೆನ್ನಾಗ್ ಮಾಡ್ದೆ ಅಂತ ಅನಿಸ್ತದೆ, ನನ್ನ ಡಿಸಿಷನ್ ಚೆನ್ನಾಗಿರ್ತದೆ, ಯಾವಾಗ್ಲೂ ನನ್ನ ಆಯ್ಕೆ ಚೆನ್ನಾಗಿರ್ತದೆ. ಈ ತರ ಕೆಲವ್ರಿಗೆ ಇರ್ತದೆ ಕೋಡು. ಆದ್ರೆ ನೀನು ನಿರ್ಧಾರ ಮಾಡ್ಬೇಡ ಅಂತ ಹೇಳ್ತಿಲ್ಲ. ನೀನ್ ದೇವ್ರ ಜೊತೆ ಕುತ್ಕೊಂಡು ನಿನಗೂ ದೇವ್ರಿಗಿರೋ ಸಂಬಂಧ ಅದು, ನೀನ್ ಕಳೆದು ಹೋಗ್ಬೇಡ. ನೀನ್ ನಿರ್ಧಾರ ತಗೊಳ್ಳುವಾಗ, ನೀನ್ ಆಯ್ಕೆ ಮಾಡುವಾಗ, ನೀನ್ ನಂಬುವಾಗ ನೀನು ಯಾರು ಅನ್ನೋದನ್ನ ನೀನ್ ಕಳ್ಕೊಳ್ಬೇಡ. ನಿನ್ನ ಗುರುತಿಸುವಿಕೆಯನ್ನ ನೀನು ಬಿಟ್ಟುಕೊಡ್ಬೇಡ ಮತ್ತೊಬ್ರಿಗೆ. ಅರ್ಥ ಆಯ್ತಾಯ್ತಾ?